ಹಲೋ ಡಿಯರ್ ಡಿ ಸಿಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ನೋಡಿ, ಇವತ್ತಿನ ದಿನ ಏನಿದೆ, ಆ, ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ನಿಮ್ಮ ಆಪ್ಷನ್ ಎಂಟ್ರಿ ರಿಲೇಟೆಡ್. ಅಂಡ್ ಬಿಫೋರ್ ಗೋಯಿಂಗ್ ಟು ದಟ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ನಿನ್ನೆ ತಾನೇ ರಿಸಲ್ಟ್ ಅನೌನ್ಸ್ ಆಗಿದೆ. ಯಾರ್ಯಾರಿಗೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ ಎಲ್ರಿಗೂ ನನ್ನ ಕಡೆಯಿಂದ, ನಮ್ಮ ಅಕಾಡೆಮಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಅಂಡ್ ಯಾರ್ಯಾರಿಗೆಲ್ಲ ಸ್ವಲ್ಪ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ರಿಸಲ್ಟ್ ಬಂದಿಲ್ಲ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನೀವು ಆರಾಮಾಗಿ ಆ, ನಿಮ್ಮ ಆಪ್ಷನ್ ಎಂಟ್ರಿ ಕಡೆ ನೀವು ಗಮನ ಕೊಡಿ. ಅದಕ್ಕೆ ಏನೇನ್ ಬೇಕು ಸಹಾಯ ನಾನು ನಿಮಗೆ ಮಾಡ್ಕೊಡ್ತೀನಿ. ಅಂಡ್ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಕಂಪ್ಲೀಟ್ ಮುಗಿಯೋವರೆಗೂ ಡೀಟೇಲ್ ಆಗಿ ಪ್ರತಿಯೊಂದು ನೋಟಿಫಿಕೇಶನ್, ಪ್ರತಿಯೊಂದು ಅಪ್ಡೇಟು, ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಆ ಮಿಕ್ಕಿದ್ದೆಲ್ಲಾನು ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ಸೊ ಮೊದಲನೇದಾಗಿ, ಇವಾಗ ನಿಮ್ಗೆ ನಿನ್ನೆ ತಾನೇ ರಿಸಲ್ಟ್ ಬಂದಿದೆ, ನಿಮ್ಗೆ ರ್ಯಾಂಕ್ ಅನೌನ್ಸ್ ಆಗಿದೆ ಅಲ್ವಾ? ಸೊ ಈಗ ನೀವೇನ್ ಮಾಡ್ಬೇಕು, ಈ ಕೆ ಎ ಕಡೆಯಿಂದ ಏನ್ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ, ನೀವು ಮಾಮೂಲಿ ಕೆ ಎ ವೆಬ್ಸೈಟ್ಗೆ ಹೋಗ್ಬಿಟ್ಟು DCT 2026ಗೆ ಬಂದ್ರೆ, ಸೊ ನಿಮ್ಗೆ ಹ್ಮ್ ಈ ತರ ಮೂರು ಆಪ್ಷನ್ ಬಿಟ್ಟಿದ್ದಾರೆ. ಅಂದ್ರೆ ಅಭ್ಯರ್ಥಿಗಳಿಗಾಗಿ DCT 2026 ಸೀಟು ಹಂಚಿಕೆ ಕೈಪಿಡಿ ಅಂತ, ಇದನ್ನ ಕಂಪ್ಲೀಟ್ ಆಗಿ ಓದಬೇಕು. ಓಕೆನಾ? ಸೊ ಇದನ್ನ ನಾನು ಸಪರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಚಾಯ್ಸಸ್ ಹೆಂಗ್ ತಗೊಳ್ಬೇಕು, ಆಪ್ಷನ್ಸ್ ನ ಹೆಂಗೆ ಪ್ರಯಾರಿಟೈಸ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಇದು ಆರ್ಕಿಟೆಕ್ಚರ್ ಬಗ್ಗೆ ಅದು ಸಪರೇಟ್ ಇದೆ ಬಿಡಿ. ಸೊ ಮತ್ತೆ ನಿಮ್ಗೆ ಇದು ಬಂದಿದೆ. ಸೊ DCT 2026 ಫಸ್ಟ್ ರೌಂಡ್ ಏನಿದೆ ಅದ್ರದ್ದು ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ. ಆ ಸ್ಕೆಡ್ಯೂಲ್ ಏನ್ ಹೇಳುತ್ತೆ ಅಂತ ನಾನು ಇವಾಗ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ನೋಡಿ, ಇದು ಬಂದ್ಬಿಟ್ಟು ತುಂಬಾ ಜನ ಕನ್ಫ್ಯೂಷನ್ ಇದ್ರೆ, ಇದು ಓನ್ಲಿ ಫಾರ್ ವರ್ಕಿಂಗ್ ಪ್ರೊಫೆಷನಲ್ ಅಂತ. ಹಂಗಿಲ್ಲ. ನೋಡಿ, ಇಲ್ಲಿ ಕೊಟ್ಟಿದ್ದಾನೆ 2026ನೇ ಸಾಲಿನ ಡಿಪ್ಲೊಮೊ ಪದವೀಧರ ಅಭ್ಯರ್ಥಿಗಳಿಗೆ. ಅಂದ್ರೆ ಯಾರು, ಎಲ್ರಿಗೂ ಕಾಮನ್, ಯಾರ ಡಿಪ್ಲೊಮಾ ಫ್ರೆಶರ್ ಇದ್ರೆ ಎಲ್ರಿಗೂ ಬರುತ್ತೆ. ಮತ್ತೆ ಈವನ್ ವರ್ಕಿಂಗ್ ಪ್ರೊಫೆಷನ್ ಆಲ್ಸೋ ಎಲ್ರಿಗೂ ಸೇರಿದೆ. ಮತ್ತೆ ನನ್ಗೆ ಬೇಜಾರಾಗೋದು ಏನಂತ ಅಂದ್ರೆ, ಈ ಕೆ ಎ ಬಗ್ಗೆ ನೋಡಿ. ಈ ನೋಟಿಫಿಕೇಶನ್ ಡೇಟ್ ನೋಡಿ, 16th ಡೇಟೆಡ್ ಇದೆ. ಇದು 16/7/2026 ಇದೆ. ಇವತ್ತು ಆಲ್ರೆಡಿ ಡೇಟ್ ಬಂದ್ಬಿಟ್ಟು 18/7/2026 ಅಲ್ವಾ? 18 ಆಲ್ರೆಡಿ ಮುಗಿದೋಗ್ತಿದೆ. ಇವರು 16th ಬಿಡ್ಬೇಕಿತ್ತು, 18th ಬಿಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಅವರು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಏನೇನೆಲ್ಲ ನೆಕ್ಸ್ಟ್ ಸ್ಕೆಡ್ಯೂಲ್ ಇರುತ್ತೆ ರೌಂಡ್ 1ಗೆ. ಇದು ಕಂಪ್ಲೀಟ್ಲಿ ರೌಂಡ್ 1 ಆಪ್ಷನ್ ಎಂಟ್ರಿ ರಿಲೇಟೆಡ್ ಈ PDF ಆಗಿರುತ್ತೆ. ಇದು ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ಇದು ರೌಂಡ್ 1. ಯಾರ್ಯಾರೆಲ್ಲ ರಿಸಲ್ಟ್ ಬಂದಿದೆ, ಇನ್ ಮುಂದೆ ನಿಮ್ಗೆ ಟೈಮ್ ತುಂಬಾ ಕಡಿಮೆ ಇರುತ್ತೆ, ಈಗಲೇ ಹೇಳಿದೀನಿ. ಸೊ ಅದಕ್ಕೆ ತಕ್ಕನಂಗೆ ನೀವು ನಿಮ್ಮ ಪ್ರಿಪ್ರೇಷನ್ ನ ಮಾಡ್ಕೊಂತ ಹೋಗ್ಬೇಕು. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮೇಜರ್ಲಿ ನಿಮ್ಗೆ ಏನು ಅಂತಂದ್ರೆ, ಒಂದ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಈಗ ಸ್ಪೆಸಿಫಿಕಲಿ ಅವ್ರು ಹೇಳಿರೋದು, ಇದು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನೇನ್ ಬಿಡ್ತಾರೆ ಅಂತ ಅಂದ್ರೆ, ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ಒಂದು. ಓಕೆನಾ? ನೀವು ಫೋಕಸ್ ಮಾಡ್ಬೇಕಾಗಿರೋ ವಿಷಯ ಬಂದ್ಬಿಟ್ಟು ಒಂದು ಸೀಟ್ ಮ್ಯಾಟ್ರಿಕ್ಸ್, ಇನ್ನೊಂದು ಫೀಸ್ ಡೀಟೇಲ್ಸ್ ಬಿಡಿ, ಅದ್ರ ಪಡಿಗೆ ಅದು ಬರುತ್ತೆ. ಸೊ ನೀವು ದುಡ್ಡು ಅರೇಂಜ್ ಮಾಡಿ ಇಟ್ಕೊಂಡಿರ್ತೀರಾ, ದಟ್ ಇಸ್ ಅ ಡಿಫ್ರೆಂಟ್ ಕೇಸ್. ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾನೆ. ಸೀಟ್ ಮ್ಯಾಟ್ರಿಕ್ಸ್ ಇನ್ನ ಬಿಟ್ಟಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಪ್ರಾಬಬ್ಲಿ ನಾಳೆ ಅದನ್ನ ಹೇಳಿದಾನೆ ಯಾವಾಗ ಬಿಡ್ತಾರೆ ಅಂತ, ಅದನ್ನ ಹೇಳ್ತಾ ಹೋಗ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನು ಇಲ್ಲ, ತುಂಬಾ ಜನ ನೀವು ಕೇಳ್ತಿದ್ರಿ. ನೋಡಿ, ಕರ್ನಾಟಕದಲ್ಲಿ ಯಾವ್ಯಾವ ಕಾಲೇಜಸ್ ಇದಾವೆ, ಓಕೆನಾ, ಗೌರ್ಮೆಂಟ್ ಯಾವಿದಾವೆ, ಗೌರ್ಮೆಂಟ್ ಕಾಲೇಜಸ್ ಯಾವಿದಾವೆ, ಏಡೆಡ್ ಕಾಲೇಜಸ್ ಯಾವಿದಾವೆ, ಓಕೆನಾ, ಪ್ರೈವೇಟ್ ಕಾಲೇಜಸ್ ಯಾವಿದಾವೆ, ಓಕೆನಾ, ಮತ್ತೆ ಮೈನಾರಿಟಿ ಕಾಲೇಜಸ್ ಯಾವಿದಾವೆ, ಪ್ರತಿಯೊಂದನ್ನು ಕಾಲೇಜುಗಳು, ಮತ್ತೆ ಆ ಕಾಲೇಜಿನಲ್ಲಿ ಯಾವ ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಸೀಟ್ಗಳಿದಾವೆ ಅನ್ನೋದನ್ನ ಅವರು ಬಿಡ್ತಾರೆ. ಓಕೆನಾ? ಅದನ್ನೇ ನಾವು ಸೀಟ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇದನ್ನ ಇನ್ನ ಬಿಟ್ಟಿಲ್ಲ, ಪ್ರತಿ ವರ್ಷನೂ ಬಿಡ್ತಾರೆ. ಈ ವರ್ಷ ಇನ್ನ ಬಿಟ್ಟಿಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ರೌಂಡ್ 1ಗೆ ನೀವ್ ಅದು ಏನೇನ್ ಸ್ಕೆಡ್ಯೂಲ್ ಇರುತ್ತೆ ಅನ್ನೋದನ್ನ ಫಸ್ಟ್ ನೋಡೋಣ. ಫಸ್ಟ್ ಆಫ್ ಆಲ್, ಅವ್ರು ಹೇಳಿರೋ ಪ್ರಕಾರ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿ. ಅದು ಯಾವಾಗ ಅಂತ ಅಂದ್ರೆ 18/7/2026 ಬೆಳಿಗ್ಗೆ 11ರ ನಂತರ. ನಾನ್ ಜಸ್ಟ್ ಈಗಿನ್ನು ಚೆಕ್ ಮಾಡಿದೀನಿ, ಅವ್ರು ಇನ್ನೂ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಕ್ಕೆ ಯಾವುದೇ ರೀತಿಯಾದಂತಹ ಆಪ್ಷನ್ ಕೊಟ್ಟಿಲ್ಲ, ಇಲ್ಲ ಸಪರೇಟ್ ಲಿಂಕ್ ಕೊಡ್ತಾರ ಅದು ಗೊತ್ತಿಲ್ಲ ನನಗೆ. ವೆರಿಫಿಕೇಶನ್ ಸ್ಲಿಪ್ ಇದರಲ್ಲೇ ಕೊಡ್ತಾನೆ, ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಅಲ್ಲೇ ಕೊಡಬೇಕು. ಅದಿನ್ನೂ ಬಿಟ್ಟಿಲ್ಲ ಒಂದು. ಮತ್ತೆ ತುಂಬಾ ಜನಕ್ಕೆ ಡೌಟು, ಸರ್ ನಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರಲ್ವಾ ಅಂತ. ನನಗೂ ಅದೇ ಡೌಟ್ ಇರೋದು. ಈ ಸರ್ತಿ ಏನು ಹೊಸ್ದಾಗಿ ಮಾಡ್ತಿದಾರೋ ನನಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಪ್ಡೇಟ್ ಮಾಡ್ತೀನಿ ಆದಷ್ಟು ಬೇಗನೆ. ಸೊ ವೆರಿಫಿಕೇಶನ್ ಸ್ಲಿಪ್ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತಾ, ಅಥವಾ
ತುಂಬಾ ಜನಕ್ಕೆ ನಾನು ಅಬ್ಸರ್ವ್ ಮಾಡಿರೋದು ಎಲ್ರಿಗೂ ವೆರಿಫಿಕೇಶನ್ ಕಂಪ್ಲೀಟ್ ಅಂತ ಬಂದಿದೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ, ಈವನ್ ಫಾರ್ ಕ್ಲಾಸ್ ಎ ಸ್ಟೂಡೆಂಟ್ಸ್ ಆಲ್ಸೋ. ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ ಜಸ್ಟ್ ನಿಮ್ಮ ಏನಿದೆ ಲಾಗಿನ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಲಾಗಿನ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತ ಅಂದ್ರೆ 18ನೇ ತಾರೀಕು, ಅಂದ್ರೆ ಇವತ್ತೇ 18/7/2026 ಬೆಳಿಗ್ಗೆ 11ರ ನಂತರ. ಅದಿನ್ನ ಗೊತ್ತಿಲ್ಲ, ಓಕೆನಾ, ಅದನ್ನ ಬಿಟ್ಟಿಲ್ಲ, ಅದೇನ್ ಕತೆ ಅಂತ ನೋಡೋಣ. ಎರಡನೇದಾಗಿ ಈ ಸೀಟ್ ಮೆಟ್ರಿಕ್ಸ್ ಅಂತ ಹೇಳದ್ನಲ್ಲ, ಅದು ಮತ್ತೆ ಫೀಸ್ ಡೀಟೇಲ್ಸ್ ಯಾವಾಗ ಬಿಡ್ತಾರೆ ಅಂದ್ರೆ 20ನೇ ತಾರೀಕಿಗೆ ಬಿಡ್ತಾರೆ. 20ನೇ ತಾರೀಕು ಅಂದ್ರೆ ನೋಡಿ, ಇವತ್ತು ಶನಿವಾರ ಇದೆ, ಓಕೆನಾ. ಭಾನುವಾರ ಸೋಮವಾರ ಆಫ್ಟರ್ 4 ಗಂಟೆಗೆ, ಸೋಮವಾರ 4 ಗಂಟೆ ಮೇಲೆ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ ಇದನ್ನ, ಓಕೆನಾ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಅದನ್ನ ಹೆಂಗೆ ಅನಲೈಸ್ ಮಾಡ್ಬೇಕು ಅಂತ. ಒಂದು ಫೀಸ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕೊಡ್ತಾರೆ, ಅದನ್ನ ನೋಡ್ಕೊಳ್ಳಿ ಎಷ್ಟೆಷ್ಟು ಫೀಸ್ ಇರುತ್ತೆ. ಸ್ವಲ್ಪ ಲಾಸ್ಟ್ ಇಯರ್ ತರನೇ ಇರುತ್ತೆ, ಚೂರ್ ಚೂರ್ ವೇರಿಯೇಷನ್ ಇರುತ್ತೆ, ಓಕೆನಾ. ಸ್ವಲ್ಪ 5% to 10% ಇನ್ಕ್ರೀಸ್ ಮಾಡಿರ್ಬೋದೇನೋ. ಇಷ್ಟ ಆಯ್ತು, ಓಕೆನಾ. 20ನೇ ತಾರೀಕಲ್ಲೂ ಅವ್ರಿಗೆ. ಇನ್ನೊಂದು, ಇಚ್ಛೆ ಮತ್ತೆ ಆಯ್ಕೆಗಳನ್ನು ದಾಖಲಿಸುವುದು, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ತುಂಬಾ ಜನಕ್ಕೆ ನಿಮ್ಗೆ ಇದೇ ಕನ್ಫ್ಯೂಷನ್ ಆಗೋದು. ಆಪ್ಷನ್ ಎಂಟ್ರಿ ಅಂತ ಅಂದ್ರೆ ಇದನ್ನೇ, ಓಕೆನಾ. ಆಪ್ಷನ್ ಎಂಟ್ರಿ ಇನ್ ಆರ್ಡರ್ ಆಫ್ ಪ್ರಯಾರಿಟಿ ಅಂತ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಅಂದ್ರೆ ಏನು ಸರ್ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ನೋಡಿ, ನೀನು ನಿಮ್ಗೆ ಯಾವ್ಯಾವ ನೀವು ಏನ್ ಮಾಡ್ಬೇಕು, ಪ್ರೀವಿಯಸ್ ಇಯರ್ ಕಟ್ ಆಫ್ ನ ನೀವು ಅನಲೈಸ್ ಮಾಡ್ಬೇಕು. ಇದ್ರ ಬಗ್ಗೆ ನಾವು ಸಪರೇಟ್ ಆಗಿ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ಒಂದು ಸಪರೇಟ್ ಟೂಲ್ಸ್ ನ ರೆಡಿ ಮಾಡಿದೀವಿ. ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ಅದನ್ನ ಹೆಂಗೆಲ್ಲ ಯುಟಿಲೈಸ್ ಮಾಡ್ಕೊಬೇಕು, ಇದಕ್ಕೆ ಹೆಲ್ಪ್ ಆಗೋ ತರ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಪ್ಷನ್ ಎಂಟ್ರಿ ಅಂತಂದ್ರೆ ನಿಮ್ಗೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ ಬೇಕು ಅಂತ ನೀವು ಆರ್ಡರ್ ವೈಸು ಪ್ರಯಾರಿಟೈಸ್ ಮಾಡ್ಕೊಂಡು ಹೋಗ್ಬೇಕು, ಆರ್ಡರ್ ಕೊಟ್ಕೊಂಡು ಹೋಗ್ಬೇಕು. ಫಸ್ಟ್ ಆಪ್ಷನ್ ನನಗೆ RV ಕಾಲೇಜಲ್ಲಿ CSE ನೇ ಬೇಕಪ್ಪ. ಸೊ ಸೆಕೆಂಡ್ ಆಪ್ಷನ್ ನನಗೆ ಪರವಾಗಿಲ್ಲ RV ಕಾಲೇಜಲ್ಲೇನೆ AIML ಸಿಕ್ಕಿದ್ರು ಸಾಕು, ಓಕೆನಾ. ಅದೇ ತರ ಮೂರನೇ ಆಪ್ಷನ್ ಬಂದ್ಬಿಟ್ಟು ಯಾವ್ದೋ ಒಂದು, ಓಕೆನಾ, ರಾಮಯ್ಯ ಕಾಲೇಜಲ್ಲಿ ನನಗೆ CSE ಬೇಕು. ಈ ತರ ನೀವು ಆಪ್ಷನ್ಸ್ಗಳನ್ನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಎಷ್ಟು ಆಪ್ಷನ್ಸ್ ಎಂಟ್ರಿ ಮಾಡ್ಬೋದು ಅಂತಂದ್ರೆ, ಎಷ್ಟು ಬೇಕಾದ್ರೂ ಇರೋ ಬರೋ ಸೀಟ್ಗೆಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ಒಂದು, ಓಕೆನಾ. ಈ ತರ ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮ್ಮ ರ್ಯಾಂಕಿಂಗಿಗೆ ಅನುಗುಣವಾಗಿ ನಿಮ್ಗೆ ಸೀಟ್ ಸಿಗುತ್ತೆ, ಓಕೆ. ನಾನ್ ರೆಕಮೆಂಡ್ ಮಾಡೋದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರ್ಯಾಂಕ್. ನಾನು ಹೇಳ್ತೀನಲ್ಲ, ಸರ್ ನಂದು 1,500,000 ಬಂದಿದೆ ಸರ್, RV ಕಾಲೇಜ್ ಸಿಗಲ್ಲ ಸರ್, ನಾನು ಹಾಕ್ಬಾರ್ದ ಸರ್? ಹಂಗಾದ್ರೆ ಬೇಡ, ಹಾಕು, RV ಕಾಲೇಜ್ನೇ ಹಾಕು, RV ಕಾಲೇಜ್ CSE ನೇ ಹಾಕು. ಟಾಪ್ ಕಾಲೇಜಿಂದನೇ ಹಾಕುವಂತ ಪ್ರಯಾರಿಟೀಸ್, ಓಕೆನಾ. ನೀನ್ ಸಿಗಲ್ಲ ಅಂತ ಗೊತ್ತು, ಬಟ್ ಆದ್ರೂ ಕೂಡ RV ಕಾಲೇಜ್ನೇ ಹಾಕು, ಓಕೆನಾ. ಸೊ ಅದ್ರ ಬಗ್ಗೆ ಹೇಳ್ತೀನಿ, ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಅದನ್ನ. ಸೊ ಈ ತರ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಇದನ್ನ ಮಾಡಕ್ಕೆ ಯಾವಾಗ ಡೇಟ್ ಕೊಡ್ತಾನೆ ಅಂದ್ರೆ 21ನೇ ತಾರೀಕು ಕೊಡ್ತಾನೆ, 11 ಗಂಟೆಯಿಂದ 21ನೇ ತಾರೀಕು, ಓಕೆನಾ. 21ನೇ ತಾರೀಕಿಂದ 24ನೇ ತಾರೀಕು ಬೆಳಿಗ್ಗೆ 11 ಗಂಟೆವರೆಗೂ ಟೈಮ್ ಇದೆ, ಓಕೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. 21ರಿಂದ 24 ನಿಮ್ಗೆ 3 ದಿವಸ, ಓನ್ಲಿ 3 days ಟೈಮ್ ಕೊಡ್ತಾನೆ. ಓನ್ಲಿ 3 days ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ನೆಕ್ಸ್ಟ್ ಇದಾದ್ಮೇಲೆ ಇದೇ ಫೈನಲ್ ಅಂತಂದ್ರೆ ಅದೇನ್ ಫೈನಲ್ ಅಲ್ಲ. ನಿಮ್ಗೆ ಅಣಕು ಸೀಟು ಹಂಚಿಕೆ ಅಂದ್ರೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಂತ ಕರಿತೀವಿ. ನೋಡಿ, ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು ಅಂತ ಅಂದ್ರೆ, ನೀವೇನ್ ಆಪ್ಷನ್ ಎಂಟ್ರಿ ಮಾಡಿದ್ರ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ ನಿಮ್ಮ ರ್ಯಾಂಕಿಂಗ್ಗೆ ಅನುಗುಣವಾಗಿ, ಓಕೆನಾ. ಅದು ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಅವರು ತೋರಿಸ್ತಾರೆ ನಿಮ್ಗೆ, ಅಂದ್ರೆ ಅಪ್ರಾಕ್ಸಿಮೇಟ್, ಅಂದ್ರೆ ನಿಮ್ಗೆ ಈ ತರ ಕಾಲೇಜ್ ಅಲಾಟ್ ಆಗ್ಬೋದು ಅಂತ. ಇದನ್ನ ಮಾಕ್ ಅಂತ ಕರೀತಾರೆ. ಮಾಕ್ ಎಕ್ಸಾಮ್ಸ್ ಅಂತ ಮಾಡ್ತೀವಲ್ಲ, ಅದೇ ತರ ಮಾಕ್. ಇದು ಫೈನಲ್ ಅಲ್ಲ. ಇದನ್ನ ಯಾವತ್ ಬಿಡ್ತಾರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. 24ನೇ ತಾರೀಕು ಏನಿದೆ ನೋಡಿ, ಇದು ಕಂಪ್ಲೀಟ್ಲಿ ಒಂದು ಅಲ್ಗೋರಿದಮ್ ಮೇಲೆ ವರ್ಕ್ ಆಗುವಂಥದ್ದು. ಇಲ್ಲಿ ಮ್ಯಾನ್ಯುಯಲ್ ಥಿಂಗ್ಸ್ ಏನು ವರ್ಕ್ ಆಗಲ್ಲ. ಸೊ ಇದು ಕಂಪ್ಲೀಟ್ಲಿ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ, ಆ ಪ್ರೋಗ್ರಾಮ್ ಪ್ರಕಾರನೇ ಅದು ಅಲ್ಗೋರಿದಮ್ ಇರುತ್ತೆ, ಅದು ವರ್ಕ್ ಹಾಕೊಂಡು ಹೋಗುತ್ತೆ. ಹಂಗಾಗಿ ಇದು ಮ್ಯಾನ್ಯುಯಲ್ ಆಗಿ ಏನು ನಡೆಯೋದು ಇಲ್ಲ. ಹಂಗಾಗಿ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟ್ ಆಗಿ ಮಾಡ್ಬೇಕು. ಆಪ್ಷನ್ಗೆ ಪ್ರಯಾರಿಟೈಸ್ ಮಾಡೋದು, ಯಾವ್ದನ್ನ 1 ಕೊಡ್ಬೇಕು, ಯಾವ್ದನ್ನ 2 ಕೊಡ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಓಕೆ. ಅದನ್ನ ನೋಡ್ಕೊಳ್ಳಿ. ಈ ಮಾಕ್ ಅಲಾಟ್ಮೆಂಟ್ ಇದೆಯಲ್ಲ, ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನ ಯಾವತ್ತು ಬಿಡ್ತಾನೆ ನೋಡಿ, 20ನೇ ತಾರೀಕು 24ನೇ ತಾರೀಕು ನೀವು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಇದ್ರೆ ಅವತ್ತಿನ ದಿನಾನೇನೆ ಸಂಜೆ 6 ಗಂಟೆಗೆ ಬಿಟ್ಬಿಡ್ತಾನೆ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ, ಓಕೆ. ಅದಾದ ನಂತರ 24ನೇ ತಾರೀಕಿಗೆನೆ ಸೇಮ್ ಫ್ರಮ್ 24ನೇ ನಿಮ್ಗೆ ಮತ್ತೆ 6 ಗಂಟೆಯಿಂದ ನಿಮ್ಗೆ
ಈ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದೀನಿ, ಇದು ಟೆಂಪರರಿ ಅಂತ ಹೇಳಿದೀನಿ, ಇದು ಪರ್ಮನೆಂಟ್ ಅಲ್ಲ ಇದು. ಓಕೆನಾ? ಇದು ಟೆಂಪರರಿ. ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ನನಗೆ ಎಂತ ಕಾಲೇಜ್ ಸಿಗಬಹುದು ಅಂತ. ಇದು ಟೆಂಪರರಿ ಆಗಿರುತ್ತೆ ರಿಸಲ್ಟ್. ಅದಾದ್ಮೇಲೆ 24ನೇ ತಾರೀಕು 6 ಗಂಟೆಯಿಂದನೇ 27ನೇ ತಾರೀಕುವರೆಗೂ 27ನೇ ತಾರೀಕು 11 ಗಂಟೆವರೆಗೂ, ಅಂದ್ರೆ 24 ಬಿಟ್ಟು ಸಂಜೆ ಟೈಮ್ ಸಿಗುತ್ತೆ. 25, 26, 27, ಅಂದ್ರೆ ಅದು ಒಂದು 2.5 days ಅಂತ ಅಂದ್ಕೊಳ್ಳಿ. 2.5 days ಅಲ್ಲಿ ಅಂದ್ರೆ AM ಅಂತಂದ್ರೆ 11 ಗಂಟೆ ಒಳಗಡೆನೆ ಮಾಡ್ಬೇಕು ಬೆಳಿಗ್ಗೆ. ಒಂದು 2.5 days ಟೈಮ್ ಸಿಗುತ್ತೆ ನಿಮ್ಗೆ. ಅವಾಗ ನೀವೇನ್ ಮಾಡ್ಬೇಕು, ನೀವು ಏನ್ ಕೊಟ್ಟಿರ್ತೀರ ಆಪ್ಷನ್ಸ್ ಎಂಟ್ರೀಸ್ ಏನ್ ಮಾಡಿರ್ತೀರ ಇಲ್ಲಿ, ಒಂದೊಂದು 50 100 ಮಾಡಿರ್ತೀರ ಅಂದ್ಕೊಳ್ಳಿ, ಅದನ್ನ ನೀವು ಎಡಿಟ್ ಮಾಡ್ಬೋದು. ಅಂದ್ರೆ ಯಾವ್ದೋ ಒಂದು ಹೊಸ ಕಾಲೇಜ್ ಬಿಟ್ಟಿದೀನಿ, ಇನ್ನೊಂದು ಯಾವ್ದೋ ಒಂದು ಆಡ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು ಅಂತಂದ್ರೆ ಶಫಲ್ ಮಾಡ್ಕೊಂಡು, ಅಂದ್ರೆ ರೀಆರ್ಡರ್ ಮಾಡ್ಬೋದು, ಮಾಡಿಫೈ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಇರುತ್ತೆ ಅಂತ ಅನ್ಕೊಳ್ಳಿ. ನನ್ಗೆ ಯಾವ್ದೋ ಒಂದು BMS ಕಾಲೇಜಲ್ಲಿ ನನಗೆ ಡೇಟಾ ಸೈನ್ಸ್ ಹಾಕಿದ್ದೆ, ಅದು ಬೇಡ ಅನ್ಸುತ್ತೆ, ಅದನ್ನ ತೆಗಿಬಹುದು, ಅದನ್ನ ಮಾಡಿಫೈ ಅಥವಾ ಆ ತರ. ಇನ್ನೊಂದು ಡಿಲೀಟ್ ದ ಆಪ್ಷನ್ ಡಿಲೀಟ್ ಮಾಡೋದು. ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೋಬಹುದು. ಡಿಲೀಟ್ ಮಾಡ್ಬೋದು, ಆಡ್ ಮಾಡ್ಬೋದು, ಆರ್ಡರ್ ಚೇಂಜ್ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಟೈಮ್ ಇರುತ್ತೆ ನೋಡಿ. ಅದಕ್ಕೆ ಟೈಮ್ ಎಷ್ಟು? 2.5 days ಟೈಮ್ ಇದೆ. ಅದನ್ನ ಹೇಳ್ತಾ ಇರೋದು ನಿಮಗೆ. ನೋಡಿ, ಈ KCET UGCET ಕೌನ್ಸಿಲಿಂಗ್ ತುಂಬಾ ಡ್ರ್ಯಾಗ್ ಮಾಡ್ತಿರ್ತಾರೆ, ಬಟ್ ನಿಮಗೆ DCET ಹುಡುಗರ್ದು ಹಣೆ ಬರ ಏನು ಮಾಡಕ್ಕಾಗಲ್ಲ. ನಿಮ್ಗೆ ನೋಡಿ, ಇಷ್ಟ ದಿವಸ ನೀವೇನ್ ಎಂಜಾಯ್ ಮಾಡಿದ್ರಿ, ರಿಸಲ್ಟ್ ಬಂದಿಲ್ಲ, ಅದು ಇದು ಬಂದಿಲ್ಲ ಅಂತ ನೋಡಿ, ಇನ್ನು ಮುಂದೆ ನಿಮ್ಗೆ ಹಬ್ಬ ಇರುತ್ತೆ. ಬರ್ದಿಟ್ಕೊಂಡ್ಬಿಡಿ. ನಿಮ್ಗೆ ವಿತಿನ್ 10 to 15 days ಅಲ್ಲಿ ಪ್ರೊಸೀಜರ್ನೇ ಕ್ಲೋಸ್ ಮಾಡ್ಬಿಡ್ತಾರೆ ನಿಮ್ದು. ಓಕೆ, ಇದು ನಿಮ್ಗೆ ನೆನಪಿರ್ಲಿ. ಸೊ ಇದನ್ನೆಲ್ಲ ಮಾಡಕ್ಕೆ ಟೈಮ್ ನಿಮ್ಗೆ 27ನೇ ತಾರೀಕುವರೆಗೂ ಇದೆ. 27ನೇ ತಾರೀಕು ಆದ್ರೆ ಮುಗಿದೋಯ್ತು. ಅಂದ್ರೆ ನಿಮ್ದು ಫೈನಲ್ ಟಚ್ ಇದೆ. 27ನೇ ತಾರೀಕೆ ನಿಮ್ದು ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅಂತ ಅಂದ್ಕೊಳ್ಳಿ. ಓಕೆ, 27ನೇ ತಾರೀಕು ಬಿಟ್ಟಾದ್ಮೇಲೆ ಯೋಚನೆ ಮಾಡಿ. 11 ಗಂಟೆಗೆ ಬಿಡ್ತಾನೆ, ಲಾಸ್ಟ್ ಮಾಡ್ತಾನೆ. ನೈಜ ಫಲಿತಾಂಶ ಅಂತ ಅಂದ್ರೆ ಇದು ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಇದು ಪಕ್ಕ ಫೈನಲ್. ಇದು ಫೈನಲ್ ರೌಂಡ್ 1. ಇದು ನಾನು ಹೇಳ್ತಿರೋದು ಕಂಪ್ಲೀಟ್ಲಿ ನಾವು ಮಾತಾಡ್ತಾ ಇರೋದು ರೌಂಡ್ 1 ಬಗ್ಗೆ. ರೌಂಡ್ ಬಂದು ಕಂಪ್ಲೀಟ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಇಲ್ಲಿ ನಡೆಯುತ್ತೆ. ಇದು ಯಾವಾಗ ಬಿಡ್ತಾನೆ? ಅದೇ 27th 6 ಗಂಟೆ ಮೇಲೆ ಬಿಡ್ತಾನೆ. ಓಕೆ, ಟೈಮ್ ತುಂಬಾ ಕಡಿಮೆ. ನಾನು ಇದನ್ನ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತೇ ಕುತ್ಕೊಂಡು ಇವತ್ತೇ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು. ಓಕೆ, ಅದಾದ್ಮೇಲೆ ಇನ್ನೊಂದು ನೋಡಿ, ಒನ್ಸ್ ನಿಮ್ಗೆ ರಿಸಲ್ಟ್ ಬಂದಾದ್ಮೇಲೆ 27ನೇ ತಾರೀಕು 6 ಗಂಟೆಗೆ ರಿಸಲ್ಟ್ ಬರುತ್ತೆ ನಿಮ್ದು. ರಿಸಲ್ಟ್ ಅಂತ ಅಂದ್ರೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಬಂದ್ಬಿಡುತ್ತೆ. ಓಕೆನಾ? ಸೊ ಬಂದಾದ್ಮೇಲೆ ನಿಮ್ಗೆ ಇನ್ನೊಂದು ಸಿಗುತ್ತೆ, ಏನಂದ್ರೆ ಚಾಯ್ಸಸ್ ಕೊಡ್ಬೇಕು. ಚಾಯ್ಸ್, ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳ್ತಾ ಹೋಗ್ತೀನಿ. ಚಾಯ್ಸ್ ಅಂದ್ರೆ ಏನು ಅಂತ ನೋಡಿ. ನಿಮ್ಗೆ 4 ಚಾಯ್ಸ್ ಬರ್ತವೆ. ಓಕೆ, ಸೊ 4 ಚಾಯ್ಸ್ ಅಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಚಾಯ್ಸ್ 1 ಯಾರು ಮಾಡ್ಬೇಕಂತ ಅಂದ್ರೆ, ಚಾಯ್ಸ್ 1 ಬಂದ್ಬಿಟ್ಟು ನನಗೆ ಕಾಲೇಜ್ ಏನ್ ಅಲಾಟ್ ಆಗಿದೆ, ಆ ಕಾಲೇಜ್ ನಾನು ಅಂದ್ಕೊಂಡಿರೋದೇ ಸಿಕ್ಕಿದೆ, ಐ ಆಮ್ ಹ್ಯಾಪಿ ವಿತ್ ದ ಕಾಲೇಜ್, ನಾನು ಆ ಕಾಲೇಜ್ಗೆ ಹೋಗಿ ಜಾಯಿನ್ ಆಗ್ತೀನಿ ಫೀಸ್ ಕಟ್ಟಿ ಅಂತ ಇದ್ರೆ ಅದನ್ನ ನೀವು ಚಾಯ್ಸ್ 1 ಕೊಡ್ಬೇಕು. ಚಾಯ್ಸ್ 2 ಅಂತ ಅಂದ್ರೆ, ಚಾಯ್ಸ್ 2 ಅಂತ ಇನ್ನೊಂದು ಬರುತ್ತೆ. ಚಾಯ್ಸ್ 2 ಬಂದ್ಬಿಟ್ಟು ಏನ್ ಮಾಡ್ತೀವಿ ಅಂತ ಅಂದ್ರೆ, ನನಗೆ ಸಿಕ್ಕಿರೋ ಕಾಲೇಜು ಓಕೆ ನನಗೆ ಬೇಕಿದೆ, ಬಟ್ ನಾನು ಏನ್ ಇನ್ನೂ ಸ್ವಲ್ಪ ಬೆಟರ್ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಈ ಚಾಯ್ಸ್ 2 ಹೇಳುತ್ತೆ. ಈ ಚಾಯ್ಸ್ 2 ಹೋಗ್ಬೇಕಂತ ಅಂದ್ರೆ ಯು ಹ್ಯಾವ್ ಟು ಪೇ ದ ಫೀಸ್ ನ ಪೇ ಮಾಡಿ ನೀನು ಚಾಯ್ಸ್ 2 ತಗೋಬೇಕಾಗತ್ತೆ. ಅಂದ್ರೆ ಇದ್ರಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ಇದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ, ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಇವಾಗ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಇದ್ರಲ್ಲಿ ಚಾಯ್ಸ್ 2 ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನಿಮ್ಗೆ ಇರೋ ಕಾಲೇಜ್ ಏನ್ ಅಲರ್ಟ್ ಆಗಿರುತ್ತೆ ಆ ಕಾಲೇಜ್ ಇರುತ್ತೆ, ನಿನ್ ಜೊತೆನೆ ಇರುತ್ತೆ, ಅದೆಲ್ಗೂ ಹೋಗಲ್ಲ. ನೀನು ಬೆಟರ್ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ. ನೀನು ಸಪೋಸ್ ಏನಾದ್ರೂ ನಿನ್ಗೆ ರೌಂಡ್ 2 ನಲ್ಲಿ ನೀನ್ ಅನ್ಕೊಂಡ್ರ ಕಾಲೇಜ್ ಸಿಗ್ಲಿಲ್ಲ ಅಂತಂದ್ರೆ, ಈ ಚಾಯ್ಸ್ 2 ನಲ್ಲಿ ರೌಂಡ್ 1 ಅಲ್ಲಿ ಏನ್ ಸಿಗುತ್ತೆ ಆ ಕಾಲೇಜ್ ಕನ್ಫರ್ಮ್ ಇರುತ್ತೆ ನಿಮ್ಗೆ. ಓಕೆ, ಸೊ ಇದ್ರ ಬಗ್ಗೆ ಚಾಯ್ಸ್ 3, ಚಾಯ್ಸ್ 4 ಅಂತಂದ್ರೆ ಎಕ್ಸಿಟ್ ಅಂತ ಹೇಳ್ತೀವಿ. ಇದು ಚಾಯ್ಸಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಅಂದ್ರೆ ಈ ಚಾಯ್ಸಸ್ ಅಂತಂದ್ರೆ ನಿನಗ್ ಸಿಕ್ಕಿರೋ ಕಾಲೇಜಸ್ ಅನುಗುಣವಾಗಿ ನಾನು ಯಾವ ಚಾಯ್ಸ್ ನ ಸೆಲೆಕ್ಟ್ ಮಾಡ್ಬೇಕಂತ. ಅದು ನೋಡಿ ಯಾವಾಗಿದೆ ಅಂತ ಅಂದ್ರೆ, ಅದಕ್ಕೆ ಟೈಮ್ ಕೊಡ್ತಾನೆ. ಸ್ವಲ್ಪ ಯೋಚನೆ ಮಾಡ್ಲಿ ಹುಡುಗರು ಅಂತ. 27ನೇ ತಾರೀಕು ರಿಸಲ್ಟ್ ಆದ್ಮೇಲೆ 28ರಿಂದ 31ವರೆಗೂ ಇದು ಸ್ವಲ್ಪ ಟೈಮ್ ಇದೆ. 28, 29, 30, 31. ಓಕೆ, ಪರವಾಗಿಲ್ಲ, ಟೈಮ್ ಇದೆ ಇದಕ್ಕೆ. ಸೊ ಇದಕ್ಕೆ ಯಾಕಂದ್ರೆ ಇದಕ್ಕೆ ಯಾಕೆ ಟೈಮ್ ಇದೆ ಅಂತ ಅಂದ್ರೆ, ನಿಮಗೆ ಯೋಚನೆ ಮಾಡಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಲಿ ಅನ್ನೋದಕ್ಕೆ ಟೈಮ್ ಕೊಟ್ಟಿದ್ದಾನೆ. ಹಂಗಾಗಿ ಚಾಯ್ಸಸ್ ಬಗ್ಗೆ ನಾನು ಸಪ್ರೇಟ್ ನೋಡಿ, ನಾನು ಯಾವ್ದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಒಂದು ಸೀಟ್ ಮ್ಯಾಟ್ರಿಕ್ಸ್ ಒಂದು ವಿಡಿಯೋ ಮಾಡ್ತೀನಿ, ಇನ್ನೊಂದು ಚಾಯ್ಸಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ,
ಸಪೋಸ್ ಇಲ್ಲಿ ಚಾಯ್ಸ್ 3 ಚಾಯ್ಸ್ 4 ಜಾಸ್ತಿ ಬರಲ್ಲ, ಚಾಯ್ಸ್ 1 2 ನೇ ತುಂಬಾ ಇಂಪಾರ್ಟೆಂಟ್. ನೋಡಿ ಚಾಯ್ಸ್ 1 2 ನವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ, ಚಾಯ್ಸ್ 1 ಅಂದ್ರೆ ಏನಂತ ಹೇಳಿದೀನಿ, ಚಾಯ್ಸ್ 1 ಅಂತ ಅಂದ್ರೆ ನನಗೆ ಸಿಕ್ಕಿರೋ ಕಾಲೇಜು ಚೆನ್ನಾಗಿದೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅದನ್ನೇ, ಅದೇ ಸಿಕ್ಕಿದೆ, ನಾನು ಒಳಗಡೆ ಹೋಗ್ಬೇಕು, ಕಾಲೇಜ್ ಸೇರ್ಕೋಬೇಕು ಅಂತ ಅಂದ್ರೆ ಚಾಯ್ಸ್ 1 ಅಂತ ಸೆಲೆಕ್ಟ್ ಮಾಡಬೇಕು. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಚಲನ್ ಡೌನ್ಲೋಡ್ ಆಗುತ್ತೆ, ಫೀಸ್ ಕಟ್ಟಕ್ಕೆ ಚಲನ್ ಡೌನ್ಲೋಡ್ ಆಗುತ್ತೆ. ಆ ಫೀಸ್ ಕಟ್ಟೋ ಚಲನ್ ಡೌನ್ 3 ಕಾಪಿ ಸಿಗುತ್ತೆ. ಅದನ್ನ ಬ್ಯಾಂಕ್ ಅಲ್ಲಿ ಹೋಗಿ ಫೀಸ್ ಕಟ್ಬಿಟ್ಟು ಆಮೇಲೆ ಮುಂದಕ್ಕೆ ಪ್ರೊಸೀಜ್ ಆಗಬೇಕು. ಓಕೆನಾ, ನಿಮ್ಮ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಅದೊಂದು. ಚಾಯ್ಸ್ 2 ಅಂತ ಹೇಳಿದೀನಿ, ಚಾಯ್ಸ್ 2 ಬಂದ್ಬಿಟ್ಟು ನಿಮ್ಗೆ ನನಗ್ ಸಿಕ್ಕಿರೋ ಕಾಲೇಜು ಓಕೆ, ಪರವಾಗಿಲ್ಲ, ಬಟ್ ನಾನು ಇನ್ನೂ ಬೆಟರ್ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿರೋ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ ಚಾಯ್ಸ್ 2. ಬಟ್ ಅವಾಗ್ಲೂ ಕೂಡ ನೀನ್ ಏನ್ ಮಾಡ್ಬೇಕು, ಸೊ ನೀನು ನಿನಗೆ ಸಿಕ್ಕಿರೋ ಕಾಲೇಜ್ನ ಹೋಲ್ಡ್ ಮಾಡ್ಕೋಬೇಕಂದ್ರೆ ನೀನು ಫೀಸ್ ಕಟ್ಟಲೇಬೇಕು. ಓಕೆನಾ, ಚಲನ್ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಚಾನಲ್ ಡೌನ್ಲೋಡ್ ಮಾಡೋಕೆ ಟೈಮ್ ಯಾವ್ದಪ್ಪ ಅಂತಂದ್ರೆ 28. ಓಕೆನಾ, ನೋಡಿ ಈಗ ಚಾಯ್ಸಸ್ ಇಲ್ಲೇ ಕೊಡಬೇಕು, ಅದೇ 28ರಿಂದ 31. ನೀನು ಅವತ್ತೇ ಚಾಯ್ಸ್ ಎಂಟ್ರಿ ಮಾಡ್ಬಿಟ್ಟು ಅವತ್ತೇ ಚಾನಲ್ ಡೌನ್ಲೋಡ್ ಮಾಡ್ಬೋದು. 28ರಿಂದ 1ನೇ ತಾರೀಕುವರೆಗೂ ಟೈಮ್ ಇದೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಫೀಸ್ ಪೇ ಮಾಡಕ್ಕೆ ಟೈಮ್ ಕೊಟ್ಟಿದ್ದಾನು. ಸೊ ಶುಲ್ಕ ಪಾವತಿ ಪೇ ಮಾಡೋದಂದ್ರೆ ನಿಮ್ ಏನ್ ಚಾನಲ್ ಡೌನ್ಲೋಡ್ ಆಗುತ್ತೆ, ಸೊ ಅದನ್ನ ತಗೊಂಡೋಗ್ಬಿಟ್ಟು ನಿಮ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಚಾಯ್ಸ್ 1 ಚಾಯ್ಸ್ 2 ಯಾರ್ಯಾರು ತಗೊಂಡಿರ್ತೀರಾ ಅವ್ರಿಗೆ ಮಾತ್ರ. ಓಕೆನಾ, ಸೊ ಪೇಮೆಂಟ್ ನ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಆಗ್ಬೇಕು. ಇದಕ್ಕೆ ಪೇಮೆಂಟ್ ಗೆ ಟೈಮ್ ಬಂದ್ಬಿಟ್ಟು 3rd ಇದೆ, 3/8/2026 ಅಂತ ನಿಮ್ಗೆ ಆಗಸ್ಟ್ ಅಲ್ಲಿ ಬರುತ್ತೆ. ಓಕೆ, ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇಷ್ಟು ಇದೆ. ಇದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ ಚಾಯ್ಸ್ 1 ಯಾರ್ಯಾರು ಆಯ್ಕೆ ಮಾಡ್ಕೊಂಡು ಆ ಇರ್ತೀರಾ, ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ಅಭ್ಯರ್ಥಿಗಳು, ಅಂದ್ರೆ ಚಾಯ್ಸ್ 1 ಅಂತ ಏನಂತ ಹೇಳಿದೀನಿ, ನೀನ್ ಆಲ್ರೆಡಿ ಸ್ಯಾಟಿಸ್ಫೈ ಇದೆಯಾ, ಅದೇ ಕಾಲೇಜೇ ಕನ್ಫರ್ಮ್, ನಿನ್ಗೆ ನನ್ಗೆ ಅದೇ ಕಾಲೇಜ್ ಬೇಕು ಅಂತ ಅದೇ ಕಾಲೇಜಲ್ಲಿ ಆಲ್ರೆಡಿ ಇದು ಮಾಡಿದ್ಯಾ, ಸೊ ನಿಂಗೆ ಬೇರೆ ಆಪ್ಷನ್ ಇಲ್ಲ. ನೀವೇನ್ ಮಾಡ್ಬೇಕಂತ ಅಂದ್ರೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಬೇಕು. ಅಂದ್ರೆ ನಿನ್ಗೆ ಸಿಕ್ಕಿರೋ ಸೀಟು ಕನ್ಫರ್ಮ್, ಆ ಸೀಟು ಇನ್ಯಾರಿಗೂ ಹೋಗಲ್ಲ, ನಿನ್ಗೆ ಕನ್ಫರ್ಮ್ ಅಂತ, ಅದನ್ನ ಕನ್ಫರ್ಮೇಶನ್ ಸ್ಲಿಪ್ ಅಂತ ಕರೀತಾರೆ. ಪ್ರತಿಯೊಂದು ರೌಂಡ್ ಅಲ್ಲೂ ಕೂಡ ನೀವು ಚಾಯ್ಸ್ ಸೆಲೆಕ್ಟ್ ಮಾಡ್ದಂಗ ಕನ್ಫರ್ಮೇಶನ್ ಸ್ಲಿಪ್ ಬರ್ತಾ ಇರುತ್ತೆ. ಸೊ ಆಮೇಲೆ ನೀವು ಪ್ರವೇಶ ಪಡೆಯಲು ಕಾಲೇಜಿಗೆ ವರದಿ ಮಾಡುವುದು ಅಂತ, ಅಂದ್ರೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಅಂದ್ರೆ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ಅವರೆಲ್ಲ ಪ್ರೊಸೀಜರ್ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಟೈಮ್ ಬಂದ್ಬಿಟ್ಟು 4/8/2026 ಆಗಸ್ಟ್. ಅರ್ಥ ಮಾಡ್ಕೊಳ್ಳಿ, ಇವತ್ತಿಗೆ 16ನೇ ದಿನಕ್ಕೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ ಚಾಯ್ಸ್ 1 ಅವರು. ಯಾರು ಚಾಯ್ಸ್ 1 ಇದನ್ನ ಮಾಡ್ತೀರೋ ಅದನ್ನ. ಇನ್ನು ಮುಂದ್ಲದ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದೆಲ್ಲ ಕಾಲೇಜ್ನವ್ರದ್ದು ಕತೆ ಇರುತ್ತೆ, ಕಾಲೇಜ್ ಪೋರ್ಟಲ್ ಅಲ್ಲಿ ಅವರೆಲ್ಲ ಇದನ್ನ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಮಾತಾಡ್ಕೋಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ನಾನು ಮಾತಾಡ್ತಾ ಹೋಗ್ತೀನಿ. ಅಡ್ಮಿಷನ್ ಆರ್ಡರ್, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆರ್ಡರ್ ಕಲೆಕ್ಟ್ ಮಾಡ್ಕೋಬೇಕು, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಕಾಲೇಜ್ ಅವ್ರು ಏನೇನ್ ಮಾಡ್ಬೇಕಂತ. ಸೊ ಅಷ್ಟು ಇರುತ್ತೆ ಕತೆ. ಸೊ ಇವತ್ತಿನ ಅಪ್ಡೇಟ್ ಇಷ್ಟಿದೆ. ಸೊ ಇದರಿಂದ ಒಂದು ಸಾರಾಂಶ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತ ಅಂದ್ರೆ, ನಿಮಗೆ ಟೈಮ್ ತುಂಬಾ ಇಲ್ಲ, ವೆರಿ ವೆರಿ ಲೆಸ್ ಟೈಮ್ ಇದೆ, ಲೆಸ್ ಟೈಮ್. ಇವಾಗ ನೀನೇನ್ ಮಾಡ್ಬೇಕೀಗ, ಫಸ್ಟ್ ಇವತ್ತೇ ಕುತ್ಕೊಂಡು ಆ ಏನದು ವೆರಿಫಿಕೇಶನ್ ಸ್ಲಿಪ್ ಇದೆಯಲ್ಲ, ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ನಾನು ಹೇಳ್ತೀನಿ. ಸಪೋಸ್ ಇನ್ನೊಂದ್ಸರಿ ಲಾಗಿನ್ ಆಗಿ ಚೆಕ್ ಮಾಡಿ, ನಿಮ್ಗೆ ಏನಾದ್ರು ಬರ್ತಿರ್ಬೋದೇನೋ. ಈ ಸರ್ತಿ ನನ್ಗನ್ಸಿರೋ ಪ್ರಕಾರ ಇದನ್ನೆಲ್ಲ ಈ ತರ ಡೇಟ್ ಬಿಟ್ಟಿರೋದ್ ನೋಡ್ತೀರಾ, ನನ್ಗನ್ಸಿರೋ ಪ್ರಕಾರ ನಿಮ್ಗೆ ಆಫ್ಲೈನ್ ವೆರಿಫಿಕೇಶನ್ ಇರೋದು ಡೌಟ್ ಇದೆ. ಆಫ್ಲೈನ್ ವೆರಿಫಿಕೇಶನ್ ಕನ್ಫರ್ಮ್ ಡೌಟ್ ಇದೆ. ಯಾಕಂತಂದ್ರೆ ಇವ್ರು ಇಷ್ಟೊಂದು ಕಡಿಮೆ ಅವಧಿನಲ್ಲಿ ಆಫ್ಲೈನ್ ವೆರಿಫಿಕೇಶನ್ ಮಾಡಕ್ ಆಗಲ್ಲ. ನೀವು ಸ್ಲಾಟ್ ಬುಕ್ ಮಾಡ್ಕೊಂಡು ಅವೆಲ್ಲ ಮಾಡೋದು ಹೆವಿ ರಿಸ್ಕ್ ಇದೆ. ಹಂಗಾಗಿ ಇವರು ಡೈರೆಕ್ಟ್ ಆಗಿ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಇದು ಒಂದು ಕತೆ. ಸೊ ಇದಾದ ನಂತರ ನೆಕ್ಸ್ಟ್ ನೀನ್ ಮಾಡ್ಬೇಕೀಗ, ನೀನೇನ್ ಮಾಡ್ಬೇಕಂದ್ರೆ ನೋಡು, ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದು ಯಾವಾಗ ಅಂತ ಅಂದೆ, ಸೀಟ್ ಮ್ಯಾಟ್ರಿಕ್ಸ್ ಅದ್ರ ಪಾಡಿಗೆ ಅದು ಬರುತ್ತೆ. ಓಕೆನಾ, 20 ತಾರೀಕು ಬರುತ್ತೆ. 20 ತಾರೀಕು ಅಂದ್ರೆ ಯಾವ ವಾರ, ಸೋಮವಾರ ಬರುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡೋಕ್ ಸ್ಟಾರ್ಟ್ ಮಾಡೋದು ಯಾವಾಗ, 21ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತೀರಾ, ಅಂದ್ರೆ ಮಂಗಳವಾರ ಸ್ಟಾರ್ಟ್ ಮಾಡ್ತೀರಾ. ನೀವು ಮಂಗಳವಾರ ಆಪ್ಷನ್ ಎಂಟ್ರಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಈಗ ಮಂಗಳವಾರದವರೆಗೂ ನೀವೇನೇನ್ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ಫಸ್ಟ್ ನೀವು ಎಲ್ಲಿ ಓದ್ಬೇಕು, ನಾನು ಎಲ್ಲಿ ಕಾಲೇಜ್ ಸೇರ್ಬೇಕು, ನಿಮ್ಮ ಕಟ್ ಆಫ್ ಪ್ರೀವಿಯಸ್ ಇಯರ್ದು ಕಟ್ ಆಫ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದ್ರೆ, ನೋಡಿ ಕಟ್ ಆಫ್ ಅಂತ ಅಂದ್ರೆ ನಿಮ್ಗೆ 2026 ಕಟ್ ಆಫ್ ಬರಲ್ಲ. ನಿಮ್ಗೆ ರೌಂಡ್ 1 ಆದ್ಮೇಲೆ ರೌಂಡ್ 1 2026 ಕಟ್ ಆಫ್ ಅಂತ ಬಿಡ್ತಾರೆ. ನಿಮ್ಗೆ ರೆಫರೆನ್ಸ್ ಏನಪ್ಪಾ ಅಂತ ಅಂದ್ರೆ ಇವಾಗ 2025 ಕಟ್ ಆಫ್ ರೆಫರೆನ್ಸ್. ಓಕೆ, ಇದನ್ನೆಲ್ಲ ತುಂಬಾ ಜನಕ್ಕೆ ಅನಾಲಿಸಿಸ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ನಾವೇನ್ ಮಾಡಿದೀವಿ, ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ, ಓಕೆನಾ, ಕಂಪ್ಲೀಟ್ಲಿ ಫ್ರೀ ಟೂಲ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ನೀವು ನಮ್ಮ ವೆಬ್ಸೈಟ್ಗೆ, ನಾನು ವೆಬ್ಸೈಟ್ ನ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಪೇಜ್ಗೆ ಹೋಗುತ್ತೆ. ಇದರಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ DCET ಕೌನ್ಸಿಲಿಂಗ್ ಅಂತ ಸಪ್ರೇಟ್ ಒಂದು ಸೆಕ್ಷನ್ ಇದೆ. ಈ DCET ಕೌನ್ಸಿಲಿಂಗ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ
ಮೂರು ತರ ಆಪ್ಷನ್ ಕಾಣ್ತವೆ. ಒಂದು ಕಾಲೇಜ್ ಡೈರೆಕ್ಟರಿ ಅಂತ ಬರುತ್ತೆ, ಇನ್ನೊಂದು ಆಪ್ಷನ್ ಎಂಟ್ರಿ ಅಂತ ಬರುತ್ತೆ, ಇನ್ನೊಂದು ಕೋರ್ಸ್ ಪ್ರಿಡಿಕ್ಟರ್ ಅಂತ ಬರುತ್ತೆ. ನಿಮಗೆ ಕಾಲೇಜಸ್ ಬಗ್ಗೆ ಏನಾದ್ರೂ ಗೊತ್ತಾಗ್ಬೇಕಂತ ಅಂದ್ರೆ ಕಂಪ್ಲೀಟ್ ಆಗಿ ಯಾವ ಕಾಲೇಜ್ ಬಗ್ಗೆ ನಮಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ಕಾಲೇಜ್ ಡೈರೆಕ್ಟರಿಗೆ ಬಂದ್ಬಿಟ್ಟು ನೀವು ಆ ಕಾಲೇಜ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಕಾಲೇಜ್ ಬರ್ತವೆ ಎಲ್ಲ, ಆಲ್ ದಿ ಕಾಲೇಜಸ್ ಎಲ್ಲ ಕರ್ನಾಟಕದಲ್ಲಿ ಇರೋ ಎಲ್ಲಾ ಕಾಲೇಜ್ ಬಗ್ಗೆನೂ ಹಾಕಿರ್ತೀವಿ. ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಈಗ ನೋಡಿ, E001 ಕಾಲೇಜ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ಹಿಂಗ್ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಈ ಕಾಲೇಜ್ ಎಲ್ಲಾನು ಬರುತ್ತೆ. ಅಂದ್ರೆ ಇದು ಯಾವ ಕಾಲೇಜ್, ಗೌರ್ಮೆಂಟ್ ಕಾಲೇಜಾ, ಎಲ್ಲಿದೆ, ಮತ್ತೆ ಅಟಾನಮಸ್ ಅಥವಾ VTU ಅಫಿಲಿಯೇಟೆಡ್ ಇದೆಲ್ಲ ಬಂದ್ಬಿಡುತ್ತೆ. ಮತ್ತೆ ಅದ್ರ ಕಾಲೇಜ್ ವೆಬ್ಸೈಟ್ ಬರುತ್ತೆ, ಮತ್ತೆ ಅದ್ರದ್ದು ಮ್ಯಾಪ್ ಬರುತ್ತೆ, ಅದು ಎಲ್ಲಿದೆ ಏನ್ ಕತೆ ಅಂತ, ಮತ್ತೆ ಒಂದು ಆವರೇಜ್ ಪ್ಯಾಕೇಜ್ ಇರ್ಬೋದು, ಹೈಯೆಸ್ಟ್ ಪ್ಯಾಕೇಜ್ ಇರ್ಬೋದು, ಮತ್ತೆ ಯಾವ್ಯಾವ ಬ್ರಾಂಚಸ್ ಇದೆ ಅಂತ ಎಲ್ಲ ಕಂಪ್ಲೀಟ್ ಆಗಿ ನಾವು ಇದರಲ್ಲಿ ಕಾಲೇಜ್ ಡೈರೆಕ್ಟರಿನಲ್ಲಿ ಮಾಡಿದೀವಿ. ಅಂದ್ರೆ ಇಲ್ಲಿ ಕಟ್ ಆಫ್ ಹಾಕಿರ್ತೀವಿ, ಇಲ್ಲಿ ಕಟ್ ಆಫ್ ಬಂದ್ಬಿಟ್ಟು GM ಕಟ್ ಆಫ್ ಇರುತ್ತೆ. ಇದು ಯಾವುದೇ ರೀತಿಯಾದಂತಹ ಕ್ಯಾಟಗರಿ ಕಟ್ ಆಫ್ ಇರೋದಿಲ್ಲ, ಓಕೆನಾ. ಸೊ GM ಕಟ್ ಆಫ್ ಇಸ್ ಆಲ್ವೇಸ್ ಗ್ರೇಟರ್, ಕ್ಯಾಟಗರಿ ಕಟ್ ಆಫ್ ಸಾರಿ, GM ಕಟ್ ಆಫ್ ಎಲ್ಲ ಕಡಿಮೆ ಇರುತ್ತೆ, ಕ್ಯಾಟಗರಿ ಕಟ್ ಆಫ್ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಮತ್ತೆ KA ಇಂಟೇಕ್ ಎಷ್ಟು ಅಂತ ಕೇಳ್ತಾರೆ ನೋಡಿ. ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ರಾಂಚಸ್ ಯಾವ ಇದಾವೆ, ಏನೇ ಎಷ್ಟೆಷ್ಟು ಇಂಟೇಕ್ ತಗೊಂತಾರೆ ಅಂತ ಎಲ್ಲ ನಾನು ಇಲ್ಲಿ ಹಾಕಿದೀನಿ. ಓಕೆ, ನಿಮಗೆ ಯಾರ್ಯಾರಿಗೆ ಅನಾಲಿಸಿಸ್ ಮಾಡಕ್ ಇಷ್ಟ ಆಗಲ್ಲ, ಕಾಲೇಜ್ ಬಗ್ಗೆ ತಿಳ್ಕೊಬೇಕು ಅಂತಿದ್ದೀರಾ, ಅವರು ಇಲ್ಲಿಗೆ ಬಂದು ಈ ಕಾಲೇಜ್ ಪ್ರತಿ ಕಾಲೇಜ್ ಬಗ್ಗೆನೂ ನೋಡ್ಕೊಂತ ಹೋಗಿ. ಓಕೆನಾ. ಈಗ ಸಪೋಸ್ BMS ಕ್ಲಿಕ್ ಮಾಡಿದೆ, ಸೊ BMS ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. BMS ಹೆಂಗ್ ಕಾಲೇಜ್, ಏಡೆಡ್ ಕಾಲೇಜಾ, ಬೆಂಗಳೂರು ಎಲ್ಲಿದೆ, VTU ಆಟೋನಮಸ್ ವೆಬ್ಸೈಟ್, ಆ ವೆಬ್ಸೈಟ್ಗೆ ಹೋದ್ರೆ ಆ ವೆಬ್ಸೈಟ್ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ವೆಬ್ಸೈಟ್ಗೆ ಹೋಗುತ್ತೆ. ಮತ್ತೆ ಅವರೇಜ್ ಪ್ಯಾಕೇಜ್ ಎಷ್ಟಿದೆ, ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಿದೆ, ಯಾವ ಬ್ರಾಂಚು, ಎಷ್ಟು ಇಂಟೇಕು, ಕಟ್ ಆಫ್, ಇಷ್ಟು ನಿಮ್ಗೆ ಕಂಪ್ಲೀಟ್ ಕ್ಲಿಯರ್ ಇದೆ. ಸೊ ಇದು ಎಲ್ಲಿದೆಯೋ ಕಾಲೇಜ್ ಡೈರೆಕ್ಟರಿ ಅಂತ. ಅದಾದ್ಮೇಲೆ ನೀವು ಕೋರ್ಸ್ ಪ್ರಿಡಿಕ್ಟರ್ ಹೋಗಿ. ನಾನು ಹೇಳೋದು ಇದು, ಈ ಕೋರ್ಸ್ ಪ್ರಿಡಿಕ್ಟರ್ ಫಸ್ಟ್ ಬನ್ನಿ. ಕೋರ್ಸ್ ಪ್ರಿಡಿಕ್ಟರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವ ಕೋರ್ಸ್ ಸಿಗ್ಬೋದು ಅದ್ರ ಬಗ್ಗೆ ನೋಡಿ. ಸಿಂಪಲ್ ಆಗಿ ಏನ್ ಮಾಡ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು ಇಲ್ಲಿ, ಸಿಂಪಲ್ ಆಗಿ ನೋಡಿ, ಸಪೋಸ್ ಆಯ್ತಪ್ಪ ನಂದು ಒಂದು 453 ರ್ಯಾಂಕ್ ಬಂದಿದೆ ಅಂತ, ನಿಮ್ದು ಆಲ್ರೆಡಿ ರ್ಯಾಂಕ್ ಬಂದಿದೆ, ಒಂದು ಯಾವ್ದೋ ಒಂದು ರ್ಯಾಂಕ್ ಹಾಕ್ತೀರಾ. ರ್ಯಾಂಕ್ ಹಾಕಿದ್ಮೇಲೆ ನಿಮ್ದು ಕ್ಯಾಟಗರಿ ಕೇಳುತ್ತೆ. ನಿಮ್ಗೆ ಎಲ್ಲರ ಕ್ಯಾಟಗರಿ ಗೊತ್ತಿದೆ, ಯಾವ ಕ್ಯಾಟಗರಿ, ಸಪೋಸ್ ನಾನು 3A ಅಂತ ಅನ್ಕೊಂತೀನಿ, 3A ಕ್ಯಾಟಗರಿ ಫಿಲ್ ಮಾಡಿದೆ. ನಿಮಗೆ ಕೋಟಾಸ್ ಬರುತ್ತೆ, ಗೊತ್ತಲ್ವಾ ನಿಮಗೆ ಕೋಟಾಸ್ ಅಂತ ಅಂದ್ರೆ ಏನು, ಕನ್ನಡ ಮೀಡಿಯಂ, ರೂರಲ್ಲು, ಇದಾದ್ರು ಜನರಲ್ಲು. ಓಕೆನಾ. ನಿಮ್ಗೆ ಯಾವತ್ತೇ ಆಗ್ಲಿ ನಿಮ್ಮ ಕಟ್ ಆಫ್ ಬಂದ್ಬಿಟ್ಟು ಇದೇ ತರನೇ ಇರುತ್ತೆ. ಸೊ 3A ಅಂತಂದ್ರೆ 3AG ಇರುತ್ತೆ, 3AK, 3AR ಅಂತ ಇರುತ್ತೆ. ಹಂಗಾಗಿ ಸಪೋಸ್ ನಾನು ಕನ್ನಡ ಮೀಡಿಯಂ ಏನಾದ್ರು ಕೋಟಾ ಇತ್ತು ಅಂದ್ರೆ ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ RK ಮತ್ತೆ HK ಅಂತ ಬರುತ್ತೆ. RK ಅಂತಂದ್ರೆ ರೆಸ್ಟ್ ಆಫ್ ಕರ್ನಾಟಕ, HK ಅಂತಂದ್ರೆ ಹೈದರಾಬಾದ್ ಕರ್ನಾಟಕ. ಓಕೆನಾ. ಸೊ ನೀವು HK ಬಿಲಾಂಗ್ಸ್ ಆಗಿದ್ರೆ HK ಸೆಲೆಕ್ಟ್ ಮಾಡಿ, RK ಬಿಲಾಂಗ್ಸ್ ಆಗಿದ್ರೆ RK ಸೆಲೆಕ್ಟ್ ಮಾಡಿ. RK ಅಂತಂದ್ರೆ RK ಸೆಲೆಕ್ಟ್ ಮಾಡಿದೆ. ಅದಾದ್ಮೇಲೆ ಪ್ರಿಫರ್ಡ್ ಕೋರ್ಸಸ್, ನಿಮ್ಗೆ ಯಾವ ಕೋರ್ಸ್ ಬೇಕು, ನಿಮ್ಗೆ ಏನಾದ್ರು ನೋಡಿ ಬ್ರಾಂಚ್ ಚೇಂಜ್ ಮಾಡೋ ಅವಕಾಶ ಕೂಡ ಇರೋದ್ರಿಂದ ನೀವು ಬ್ರಾಂಚ್ ಕೂಡ ಚೇಂಜ್ ಮಾಡ್ಕೋಬಹುದು. ಒಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಅಂತ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಅಂತ ಅಂದ್ರೆ ನಿಮ್ಗೆ ಎಲ್ಲಾ ಕೋರ್ಸಸ್ನು ಹಾಕಿರ್ತೀವಿ ಇಲ್ಲಿ. ಕಂಪ್ಯೂಟರ್ ಸೈನ್ಸು ಮತ್ತೆ ಅದ್ರದ್ದು ಅಲೈಡ್ ಬ್ರಾಂಚಸ್ ಅಂದ್ರೆ AML ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಕಂಪ್ಲೀಟ್ ಆಗಲ್ಲ. ಸೊ ನಿಮ್ಗೆ ಇದನ್ನ ಹಿಂಗ್ ಸೆಲೆಕ್ಟ್ ಮಾಡ್ಬಿಟ್ಟು ಸೇಫ್ ರಿಫರೆನ್ಸ್ ಕೊಡಿ. ಸೇಫ್ ರಿಫರೆನ್ಸ್ ಕೊಟ್ಬಿಟ್ಟು ಪ್ರಿಡಿಕ್ಟ್ ಕೋರ್ಸ್ ಅಂತ ಹೊಡೀರಿ. ಹಿಂಗೆ ಪ್ರಿಡಿಕ್ಟ್ ಕೋರ್ಸ್ ಅಂತ ಹೊಡೆದ್ರೆ ನಿಮ್ಗೆ ಈ ತರ ನಿಮಗೆ ಕಾಲೇಜಸ್ ಎಲ್ಲ ಬರ್ತಾ ಹೋಗ್ತವೆ. ಕಾಲೇಜ್ ಎಲ್ಲ ಬರ್ತಾ ಹೋಗ್ತವೆ. ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಇದು ಕಂಪ್ಲೀಟ್ಲಿ ಫ್ರೀ ಟೂಲ್ ಮಾಡಿದೀವಿ ನಾವು, ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜ್ ಮಾಡ್ತಾ ಇಲ್ಲ. ಓಕೆನಾ. ಇದ್ರದ್ದು ಹಿಂದೆ ಎಫರ್ಟ್ ತುಂಬಾ ಇದೆ, ನಮ್ಮ ಟೀಮ್ ಅಷ್ಟು ಕೆಲಸ ಮಾಡಿದೆ. ಇಲ್ಲಿ ನಿಮ್ಗೆ ಡೌನ್ಲೋಡ್ PDF ಲಿಸ್ಟ್ ಅಂತ ಇದೆ. ಸೊ ಆ ಡೌನ್ಲೋಡ್ PDF ಲಿಸ್ಟ್ ಮೇಲೆ ಹಿಂಗ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಡೌನ್ಲೋಡ್ ಆಗುತ್ತೆ. ಸೊ ಈ ಡೌನ್ಲೋಡ್ ಅಲ್ಲಿ ನೋಡಿ ಪ್ರತಿಯೊಂದು ಪ್ರತಿಯೊಂದು ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಯಾವ್ಯಾವ ಕಾಲೇಜ್ ಸಿಗ್ಬೋದು ಅಂತ ಎಲ್ಲಾನು ಡೀಟೈಲ್ ಆಗಿ ಇಲ್ಲಿ ಕಾಲೇಜ್ ಲಿಸ್ಟ್ ಸಿಗುತ್ತೆ. ಇದರಿಂದ ನೀವೇನ್ ಮಾಡ್ಬೋದು ಅಂದ್ರೆ ಇದು ಹೆಂಗ್ ಕೊಡುತ್ತೆ ಅಂತ ನಿಮ್ಗೆ ಕಾಲೇಜ್ ವೈಸ್ ನಿಮ್ ಬ್ರಾಂಚಸ್ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಈಗ ಸಪೋಸ್ ಯಾವ್ದೋ ಒಂದು BMS ಕಾಲೇಜಲ್ಲೇನೆ ಈಗ ಅಲೈಡ್ ಬ್ರಾಂಚ್ ಅಂತ ಇಲ್ಲ, ಕಂಪ್ಯೂಟರ್ ಸೈನ್ಸ್ ಮತ್ತೆ ಅಲೈಡ್ ಬ್ರಾಂಚ್ ಅಲ್ಲಿ ಏನೇನ್ ಕಟ್ ಆಫ್ ಇದೆ ನಿಮಗೆ 3AGಗೆ, ಓಕೆನಾ. ಮತ್ತೆ ನಿಮ್ಗೆ ಕಟ್ ಆಫ್ ಏನಿದೆ ಮತ್ತೆ ಚಾನ್ಸಸ್ ಎಷ್ಟಿದೆ ಎಲ್ಲಾನು ಕೊಡ್ತಾ ಹೋಗುತ್ತೆ. ಕಟ್ ಆಫ್ ಅಂತಾರೆ ನಿಮ್ಮ ಕಟ್ ಆಫ್ ತಕ್ಕನಂಗೆ. ಅಂದ್ರೆ ಈಗ ಚಾನ್ಸಸ್ ಅಂತಂದ್ರೆ ನೋಡಿ, ಈಗ ನೀವು 450 ಸಮಥಿಂಗ್ ಹಾಕಿದ್ರಿ, ಕಟ್ ಆಫ್ ಎಷ್ಟಿದೆ ಇಲ್ಲಿ 513 ಇದೆ. ಅಂದ್ರೆ ನಿಯರೆಸ್ಟ್ ಅಂದ್ರೆ ಒಂದು ±50 ರೇಂಜ್ ಅಲ್ಲಿ ಕೊಡ್ತಾ ಇರುತ್ತೆ. ಇದನ್ನೇ ಕನ್ಫರ್ಮ್ ಆಗಿ ಇಟ್ಕೊಳಕ್ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಇದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೋಬೇಕು. ರೆಫರೆನ್ಸ್ ಆಗಿ ಇಟ್ಕೊಂಡು ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಆಪ್ಷನ್ಸ್. ಓಕೆನಾ. ಯಾವ್ದು ಸಿಗ್ಬೋದು ಏನ್ ಕತೆ ಅಂತ. ಅಲ್ಟಿಮೇಟ್ಲಿ ನಿನ್ನ ಆಪ್ಷನ್ ಎಂಟ್ರಿ, ನಿನ್ನ ಇದಕ್ಕೆ ನೀನೇ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಯಾರು ರೆಸ್ಪಾನ್ಸಿಬಲ್ ಆಗಲ್ಲ. ನಾವೇನು ಗೈಡ್ ಮಾಡ್ಬೋದು ಅಷ್ಟೇ, ಇಂತಿಂತ ಕಾಲೇಜ್ಗೆ ಹೋಗ್ರಿ, ಇಂತಿಂತ ಬ್ರಾಂಚ್ಗೆ ಹೋಗ್ರಿ ಅಂತ. ಇದು ಕತೆ ಇರುತ್ತೆ. ಕಟ್ ಆಫ್ ಬಗ್ಗೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಇದರಲ್ಲಿ. ಓಕೆನಾ. ಸೊ ಈ ಟೂಲ್ ನ ನೀವು ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳಿ.
ಅದಾದ್ಮೇಲೆ ಈ ಆಪ್ಷನ್ ಎಂಟ್ರಿ ಟೂಲ್ ಅಂತ ಇದೆ, ಬೆಸ್ಟ್ ಇನ್ ದ ಇಂಡಸ್ಟ್ರಿ, ಎಲ್ಲೂ ಕೊಡಕ್ಕಾಗಿಲ್ಲ, ಆ ತರ ಚೆನ್ನಾಗಿ ಮಾಡಿದ್ದಾರೆ. ಆ ನಮ್ಮ ಹುಡುಗರು ತುಂಬಾ ಬ್ರಿಲಿಯಂಟ್ ಆಗಿ ಇದನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ತುಂಬಾ. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳ್ತೀನಿ. ಆಪ್ಷನ್ ಎಂಟ್ರಿನ ಇದನ್ನ ಹೆಂಗೆ ಟ್ರಯಲ್ ಮಾಡೋದು, ಇದು ಜಸ್ಟ್ ಫಾರ್ ಎ ಟ್ರಯಲ್. ಇದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಂಡು ನೀವು ಚಾಯ್ಸಸ್ ನ ಐ ಮೀನ್ ಏನದು ಆಪ್ಷನ್ಸ್ ನ ಪ್ರಯಾರಿಟೈಸ್ ಮಾಡ್ಕೊಂಡು ಇಲ್ಲಿ ಒಂದು ಆಪ್ಷನ್ ರಫ್ ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ಳಿ. ಇದನ್ನೇ ತಗೊಂಡೋಗಿ ಅಲ್ಲಿ ರಿಫ್ಲೆಕ್ಟ್ ಮಾಡಿ ನೀವು KA ವೆಬ್ಸೈಟ್ ಅಲ್ಲಿ. ಓಕೆನಾ? ಸೊ ಈಸಿ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಇದ್ರಲ್ಲೆಲ್ಲ ಇರೋದೆಲ್ಲ ಫ್ರೀ ಟೂಲ್ಸ್ ಇದೆ. ನೀವು ಹೆಂಗ್ ಯುಟಿಲೈಸ್ ಮಾಡ್ಕೊಂತೀರೋ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಲಿಂಕ್ ಬಂದ್ಬಿಟ್ಟು ನಾನು ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಆಪ್ಷನ್ ಎಂಟ್ರಿ ಅಥವಾ ಕೌನ್ಸಿಲಿಂಗ್ ರಿಲೇಟೆಡ್ ನನಗೆ ಏನದು ಕಮೆಂಟ್ ಮಾಡಿ. ನಿಮ್ಮ ಪ್ರತಿ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ಇವಾಗ. ಓಕೆನಾ? ಸೊ ಇನ್ನು ಮುಂದೆ ನಿಮ್ಗೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಿಮ್ಗೆಲ್ಲ ಇರೋ ಅಪ್ಡೇಟ್ ಎಲ್ಲ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಡೌಟ್ ಕೇಳೋದಕ್ಕೆ ಹೆಸಿಟೇಷನ್ ಮಾಡ್ಕೊಳಕ್ ಹೋಗ್ಬಿಡಿ, ಡೌಟ್ ಕೇಳಿ. ಮತ್ತೆ ಡೌಟ್ ಕೇಳೋದಕ್ಕಿಂತ ಮುಂಚೆ ಜೆನ್ಯೂನ್ ಡೌಟ್ ಕೇಳಿ. ಚಿಕ್ಕ ಚಿಕ್ಕ ಡೌಟ್ಗಳನ್ನ ಇದನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಅಂದ್ರೆ ಫಸ್ಟ್ ಅರ್ಥ ಮಾಡಿ, ನೀವು ಸ್ಟಡಿ ಮಾಡ್ಕೊಳ್ಳಿ. ಫಸ್ಟ್ ನೀವು ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ನಾನು ಪ್ರತಿಯೊಂದನ್ನು ನಾನೇ ಹೇಳ್ಕೊಡೋದಿಕ್ಕಾಗಲ್ಲ. ಓಕೆ? ಎಲ್ರಿಗೂ ಇದು ಮಾಡೋದಿಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಚಿಕ್ಕ ಹುಡುಗರಲ್ಲ ನೀವು. ಓಕೆ? ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹೆಲ್ಪ್ ನಾನು ಕೊಟ್ಟಿದ್ದೀನಿ. ಇದ್ರ ಮೇಲೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಇವತ್ತಿಂದು ಕತೆ ಇಷ್ಟು. ಇನ್ನ ಏನೇನು ಅಪ್ಡೇಟ್ ಇದೆ, ಮತ್ತೆ ಈಗ ನಿಮಗೆ ಆಪ್ಷನ್ ಎಂಟ್ರಿ ರಿಲೇಟೆಡ್ ಒಂದು ಬ್ರೌಚರ್ ಬಿಟ್ಟಿದ್ದಾರೆ. ಆ ಬ್ರೌಚರ್ನ ಡೌನ್ಲೋಡ್ ಮಾಡ್ಕೊಂಡು ಓದಿ. ಅದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಅಷ್ಟಿದೆ. ಓಕೆನಾ? ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ನಾನು ನಿಮ್ಮನ್ನ ಅದೇನೋ ಇದ್ರು ನಾನು ರಿಪ್ಲೈ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.